ನಮ್ಮ ರಾಧಿಕಾ ಕುಮಾರಸ್ವಾಮಿ ಅವರು ಒಳ್ಳೆ ಬ್ಯೂಟಿ ಆಗಿ ಬರ್ತಾರೆ. ಬಾಬಾ ನೋಡಕ್ಕೆ ಎರಡು ಕಣ್ಣು ಸಾಕಾಗಲ್ಲ ಸರ್. ಸಖತ್ ಬ್ಯೂಟಿ ಸರ್ ಇವಾಗಲೂ ಕೂಡ ರಾಧಿಕಾ ಅವರು. ಸರ್ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅರ್ಧ ಆದ್ಮೇಲೆ ನಮ್ಮ ರಮೇಶ್ ಅರವಿಂದ್ ಅವರು ಸಿನಿಮಾದಲ್ಲಿ ಬಿದ್ದೋಯ್ತಾರೆ ರಾಧಿಕಾ ಮೇಡಮ್ಗೆ. ಆ್ಯಕ್ಚುಲಿ ಸರ್ ನಾದಿನಿಯಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಾದಿನಿಯಾಗೆ ನಮ್ಮ ರಾಧಿಕಾ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಬಿದ್ದೋಗ್ತಾರೆ ಸರ್ ಲಾಸ್ಟಲ್ಲಿ. ಸರ್ ಅವಳು ಅಯ್ಯೋ ದೇವ್ರೇ ಅವಳು ಸರ್. ಯಾಕೆಂದರೆ ಸರ್ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಕಟುಕ ಕ್ರೂರ ಆದಾಗ, ಮೃಗ ಆದಾಗ ಕ್ಲೈಮ್ಯಾಕ್ಸ್ ಏನಾಗುತ್ತೆ, ಸಂಸಾರಗಳಲ್ಲಿ ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅನ್ನೋದು ಸರ್ ಈ ಸಿನಿಮಾ ನೋಡ್ಬೇಕು ಸರ್. ಈ ಸಿನಿಮಾ ನೋಡಬೇಕು ಸರ್ ನಿಜವಾಗ್ಲೂ ಸರ್. ರಮೇಶ್ ಅರವಿಂದ್ ಅವರು ಸರ್ ಮುಕ್ಕಾಲು ಭಾಗ ಸೈಲೆಂಟಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸರ್. ಲಾಸ್ಟಲ್ಲಿ ನೋಡಬೇಕು ಸರ್. ಈ ಮಟ್ಟಿಗೆ ಭಯ ಹುಟ್ಟಿಸ್ತಾರೆ ಸರ್. ಏನು ಆ್ಯಕ್ಟಿಂಗು ಸರ್ ರಮೇಶ್ ಅರವಿಂದ್ ಅವ್ರದ್ದು. ಆ್ಯಕ್ಚುಲಿ ಅಂತರ್ಗಾಮಿಗೆ ರಮೇಶ್ ಅರವಿಂದ್ ಅವ್ರದ್ದು ಆ್ಯಕ್ಟಿಂಗ್ ನೋಡಿದ್ವಿ ನಾವು. ಅದು ಬಿಟ್ಟರೆ ಭೈರಾದೇವಿಲೆ ಸಖತ್ ಆ್ಯಕ್ಟಿಂಗು ರಮೇಶ್ ಅರವಿಂದ್ ಅವ್ರದ್ದು. ಈ ಆ್ಯಕ್ಟಿಂಗ್ ನೋಡಿ ಕಣ್ ತುಂಬಿಕೊಂಡಿಲ್ಲ ಅಂದರೆ, ಇದು ನೋಡೋಕ್ಕೆ ಈ ಸಿನಿಮಾ ಭೈರಾದೇವಿ ಸಿನಿಮಾ ನೋಡೋಕ್ಕೆ ಜನ ಬಂದಿಲ್ಲ ಅಂದರೆ ಇನ್ನೇನು ಹೇಳೋಣ. ಸಖತ್ ಸಿನಿಮಾ, ಎಲ್ಲರೂ ಬರಬೇಕು. 5 ವರ್ಷ ಕಷ್ಟಪಡ್ತಿದ್ದಾರೆ ಸಿನಿಮಾನ. ಒಂದೊಂದು ಶಾರ್ಟ್ಸ್ ಆಗಿರ್ಬೋದು, ಒಂದೊಂದು ಫ್ರೇಮ್ ಆಗಿರ್ಬೋದು, ಒಂದೊಂದು ಆ್ಯಕ್ಟಿಂಗ್ ಆಗಿರ್ಬೋದು, ಒಂದೊಂದು ಸಾಂಗ್ ಆಗಿರ್ಬೋದು, ಸಖತ್ತು. ಇದು ಯಾವುದೋ ಒಣ ಪ್ರಶಂಸೆ ಹೇಳ್ತಾ ಇಲ್ಲ, ನಿಜವಾಗ್ಲೂ ಸಿನಿಮಾನ ಸಖತ್ತಾಗಿ ತೆಗಿದ್ದಾರೆ ಕಷ್ಟಪಟ್ಟು. ಎಲ್ಲರೂ ಬಂದು ನೋಡಿ. ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಒಳಗಡೆ ಇರುತ್ತಲ್ಲ ಪಾಪು ಅದು ಮೃಗ ಆಗ್ಬಿಟ್ರೆ ಅವನು ಎಂತ ಕಟುಕ ಆಗ್ಬಿಡ್ತಾನೆ. ತನ್ನ ಹೆಂಡ್ತಿನ ತಿನ್ಕೊಂಡ್ಬಿಡ್ತಾನೆ, ತನ್ನ ನಾದಿನಿ ಮಕ್ಕಳು ಯಾರು ಉಳಿಸಲ್ಲ. ನಮ್ಮ ಸಮಾಜ ಇರೋದೇ ಹೀಗೆ. ಅಂಥ ಬಡ್ಡಿ ಮಕ್ಕಳು ಯಾರು ಮೃಗಗಳಾಗ್ತಾರೋ ಅಂಥವ್ರು ಬಂದು ಈ ಸಿನಿಮಾನ ನೋಡಿದ್ರೆ ಒಂದು ಪಾಠ ಬರುತ್ತೆ, ಒಂದು ಪಾಠ ಕಲಿತಾರೆ ನಿಜವಾಗ್ಲೂ. ಅಂಥವ್ರು ಬರಬೇಕು. ನಮ್ಮ ಸಮಾಜ ಹಾಳಾಗಿ ಹೋಗ್ತಾ ಇದೆ. ಅಂಥ ಕಚಡ ನನ್ನ ಮಕ್ಕಳು, ಮೃಗಗಳಾಗಿರೋ ಕಚಡ ನನ್ನ ಮಕ್ಕಳು ಈ ಸಿನಿಮಾನ ಬಂದು ನೋಡಿ ಬುದ್ಧಿ ಕಲೀಲಿ, ಸಮಾಜ ಉದ್ಧಾರ ಆಗಲಿ ಅಂತ ಕೇಳ್ಕೊತೀನಿ ಸರ್.